ಓಕೆ ಸರಿ. ನಾ ಸೀಟ್ ಅಲಾಟ್ಮೆಂಟ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಇವಾಗ ಈ ಒಂದು ಸ್ಟೇಜ್ ಅದು. ಸೊ ಆ ಸೀಟ್ ಹಂಚಿಕೆ ಆದ ನಂತರ ಏನು ಮಾಡಬೇಕಾಗುತ್ತೆ, ಏನಾಗುತ್ತೆ? ಈಗ ಆಲ್ರೆಡಿ ನಾನು ಹೇಳ್ದಂಗೆ ಅವ್ರದ್ದು ಎಕ್ಸಾಮ್ ಬರೆದ್ರು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಯಿತು, ಚಾಯ್ಸ್ ಫಿಲ್ಲಿಂಗ್ ಆಯಿತು, ಫಸ್ಟ್ ರೌಂಡ್ ನಾನು ಹೇಳ್ದಂಗೆ ಅವ್ರ ರ್ಯಾಂಕ್ ಮೇಲೆ ಅವರಿಗೆ ಯಾವ್ಯಾವ ಕಾಲೇಜಿಂದ ಅಲಾಟ್ ಆಗಿಬಿಡುತ್ತೆ. ಈಗ ಇದರಲ್ಲೂ ಏನಾಗುತ್ತೆ, ಅವ್ರಿಗೆ ಆ ಕಾಲೇಜ್ ಅಲಾಟ್ ಆಗಿರೋದು ಇಷ್ಟ ಇದೆ, ಅವ್ರ ಬ್ರಾಂಚ್ ಇಷ್ಟ ಆಗಿದೆ ಅಂದರೆ ಅದು ಅವರು ಅಕ್ಸೆಪ್ಟ್ ಅಂತ ಮಾಡಿ ಬೇರೆ ಬೇರೆ ಕೆಟಗರಿ ಆಪ್ಷನ್ಸ್ಗಳಿದೆ ಅವರಿಗೆ ಬೇರೆ ರೌಂಡ್ಗೆ ಹೋಗೋದಕ್ಕೇನು. ಈಗ ಕೊಟ್ಟಿರೋ ಕಾಲೇಜು ಸಿಕ್ತೆ, ನನಗೆ ಐ ಆಮ್ ಹ್ಯಾಪಿ, ನಾನು ಇದೇ ಬೇಕು ಅಂತ ಇದ್ದಿದ್ದು ಅದು ಸಿಕ್ತು ಅಂತಂದರೆ ಅವ್ನು ಅಕ್ಸೆಪ್ಟ್ ಅಂತ ಹಾಕಬೇಕು. ಅಕ್ಸೆಪ್ಟ್ ಅಂತ ಹಾಕಿದ ಕೂಡಲೇ ಅವನಿಗೆ ಪೇಮೆಂಟ್ ಅಮೌಂಟ್ ಕಟ್ಟೋದಕ್ಕೆ ಆಪ್ಷನ್ಸ್ ಬರುತ್ತೆ. ಎಲ್ಲವೂ ಈಗ ಆನ್ಲೈನ್, ಮುಂಚೆ ಹಾಗೆ ಅಲ್ಲಿ ತಗೋ ಬ್ಯಾಂಕಿಗೆ ಹೋಗೋ ಅದನ್ನೋ ಇಲ್ಲ, ಬ್ಯಾಂಕಲ್ಲೂ ಕಟ್ಬೋದು. ಬಟ್ ಆದರೆ ಈಗೆಲ್ಲವೂ ಆನ್ಲೈನಲ್ಲಿದೆ. ಗ್ರಾಮೀಣ ಭಾಗದಲ್ಲೂ ಮಕ್ಕಳೆಲ್ಲರೂ ಇದ್ರ ಬಗ್ಗೆ ಐಡಿಯಾಸ್ ಇದ್ದಾವೆ. ಸೊ ಅವ್ರು ಫೀಸ್ ಕಟ್ತಿದ್ದಂಗೆ ಅಡ್ಮಿಟ್ ಕಾರ್ಡ್ ಸಿಗುತ್ತೆ. ಅಡ್ಮಿಟ್ ಕಾರ್ಡ್ ಜೊತೆಗೆ ಅವ್ರಿಗೆ ಯಾವುದೆಲ್ಲ ಡಾಕ್ಯುಮೆಂಟು ಯಾವ ಕಾಲೇಜ್ ಸಿಕ್ಕಿದೆ ಅದೆಲ್ಲ ತೊಗೊಂಡು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕು. ಇದು ಒಂದು ಪ್ರೋಸೆಸ್. ಓಕೆ. ಸೊ ಈಗ ಅಂತಿಮವಾಗಿ ಪ್ರವೇಶನ ನಾವು ಪಡ್ಕೊಳ್ಬೇಕು ಅಂತ ಅಂದಾಗ ಅದಕ್ಕೆ ಅನುಮೋದನೆ ಒಬ್ರು ಫೈನಲ್ ಅಪ್ರೂವಲ್ ಯಾರು ಕೊಡೋದು ಅದಕ್ಕೆ? ಇದಕ್ಕೆ ಈಗ ಅದೇ ಈಗ KEN ಅವರು ಅವ್ರಿಗೆ ಸೀಟ್ ಅಲಾಟ್ ಮಾಡಿದ್ರು, ನಂತರ ಕಾಲೇಜ್ಗೆ ಹೋದ್ರು. ಕಾಲೇಜಲ್ಲಿ ಅವರೆಲ್ಲವೂ ಡಾಕ್ಯುಮೆಂಟ್ ಎಲ್ಲ ಪಕ್ಕ ಇದ್ದು ಎಲ್ಲ ಆಯ್ತು ಅಂದರೆ ಕಾಲೇಜು KEA ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಅಂತ ಇದೆ, ಅವೆಲ್ಲವೂ ಸೇರಿ ಅವನ್ನೆಲ್ಲ ಆದರೆ ಮಾನ್ಯತೆ ಮಾಡ್ತಾರೆ. ಅವನಿಗೆ ಅಂದರೆ ಸೀಟ್ ಅಲಾಟ್ ಆಗಿಬಿಟ್ಟಿದೆ ಅಂದ್ರೆ ಅವನ್ನೆಲ್ಲ ಆಯ್ತು ಅಂತಲ್ಲ. ಸೀಟ್ ಅಲಾಟ್ ಆದಮೇಲೆ ಅವನ್ನೆಲ್ಲವೂ ತೊಗೊಂಡು ಡಾಕ್ಯುಮೆಂಟ್ ತೊಗೊಂಡು ಕಾಲೇಜ್ಗೆ ಹೋಗಬೇಕು. ಕಾಲೇಜಲ್ಲಿ ಅಡ್ಮಿಷನ್ ಮತ್ತೊಮ್ಮೆ ವೆರಿಫಿಕೇಶನ್ ಆಗುತ್ತೆ. ಯಾಕಂದರೆ ಎಲ್ಲಾದರೂ ಮಧ್ಯದಲ್ಲಿ ತಪ್ಪು ಹೋಗಿದ್ರು, ಆ ಡಾಕ್ಯುಮೆಂಟ್ಗಳೆಲ್ಲಾದ್ರೂ ಮಿಸ್ಟೇಕ್ ಇದ್ರು ಕೆಲವೊಮ್ಮೆ ತಪ್ಪಿಸ್ಕೊಳ್ಳೋ ಅಂದರೆ ಅವ್ರಿಗೆ ಆ ಸೀಟ್ ಹೋಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಅವರಿಗೆ ಅಲ್ಲೆಲ್ಲ ಕಾಲೇಜು, KEA, DTE ಇವರೆಲ್ಲದ ನಂತರ ಅಪ್ರೂವಲ್ ಆದ ನಂತರ ಅವನಿಗೆ ಆ ಸೀಟ್ ಅನುಮೋದನೆ ಆಯಿತು ಅಂತ. ಓಕೆ. ಅಂದ್ರೆ ಈಗ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಕೂಡ ಸೀಟ್ ಕ್ಯಾನ್ಸಲೇಷನ್ ರದ್ದಾಗುವಂತ ಚಾನ್ಸಸ್ ಇರುತ್ತೆ ಅಂದ್ರೆ ಅವನು ಈಗ ಎಕ್ಸಾಂಪಲ್ ಹೇಳಿದ್ರೆ ಅವನಿಗೆ ಯಾವುದೋ ಡೇಟ್ ಕೊಟ್ಟಿರ್ತಾರೆ, ಇಂಥ ಡೇಟ್ ಒಳಗಡೆ ಕಾಲೇಜ್ಗೆ ಹೋಗ್ಬೇಕು ಅಂತ. ಆ ಟೈಮ್ಗೆ ಅವ್ನು ಕಾಲೇಜ್ಗೆ ಹೋಗ್ಲಿಲ್ಲ ಅಂತಂದ್ರೆ ಅರ್ಥ ಅವನು ಅದು ಕ್ಯಾನ್ಸಲ್ ಮಾಡಿದ್ದಾನೆ ಅಂತಾನೆ ಅರ್ಥ. ಆ ಸೀಟ್ ಅವನಿಗೆ ಕ್ಯಾನ್ಸಲ್ ಆಗುತ್ತೆ. ಇನ್ನೊಮ್ಮೆ ಏನಂತಂದ್ರೆ ಅದು ವೆರಿಫಿಕೇಶನ್ ಆಗುವಾಗ ಫಸ್ಟ್ ಅಲ್ಲಿ ಹೇಗೋ ತಪ್ಪು ಹೋಗಿರ್ಬೋದು, ಸೆಕೆಂಡ್ ಅಲ್ಲಿ ಫೈನಲ್ ಆಗಿ ಚೆಕ್ ಮಾಡುವಾಗ ಯಾವ್ದಾದ್ರು ಸರ್ಟಿಫಿಕೇಟ್ಗಳು ಇಲ್ಲ ಅಂದ್ರೆ ರದ್ದತಿ ಆಗೋ ಚಾನ್ಸ್ ಇದೆ. ಕೆಲವೊಮ್ಮೆ ಏನಾಗಿರುತ್ತೆ, ಪ್ರಾವಿಷನಲ್ ಕೊಟ್ಟಿರ್ತಾರೆ ನಂತರ ಕೊಡ್ತೀವಿ ಅಂತ, ಬಟ್ ಅವರೆಲ್ಲ ಅಡ್ಮಿಷನ್ ಪ್ರೋಸೆಸ್ ಆಗೋದ್ರೊಳಗೆ ಅವ್ರಿಗೆ ಸಿಕ್ಲಿಲ್ಲ ಅಂದರೆ ಆ ಸೀಟ್ ರದ್ದತಿ ಆಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ನನಗೆ ಅಲಾಟ್ ಆಯಿತು, ನನಗಾಯಿತು, ಮುಗೀತು ಅಂತಿಲ್ಲ. ಅವ್ರು ಅದು ಮುಗಿದ ನಂತರ ಅಡ್ಮಿಟ್ ಫೀಸ್ ಕಟ್ಟಿ, ಕೆಲವ್ರು ಏನದ ಅಲಾಟ್ ಆಯಿತು ಮುಗಿದು ನಾನು ಇಂಥ ಕಾಲೇಜ್ ಸಿಕ್ಕಿದೆ ಅಂತ ಸುತ್ತಾಡ್ತಿರ್ತಾರೆ. ಹಾಗೆ ಮಾಡಬಾರ್ದು. ಆದಮೇಲೆ ಅವ್ನು ಅಕ್ಸೆಪ್ಟ್ ಮಾಡೋದು ಬೇರೆ ಪ್ರೋಸೆಸ್. ನೆಕ್ಸ್ಟ್ ಹೇಳ್ತೀನಿ ಏನಿದೆ ಅಂತ. ಈಗ ನೆಕ್ಸ್ಟಲ್ಲಿ ಏನಾಗುತ್ತೆ ಅಂದರೆ ಅಕ್ಸೆಪ್ಟ್ ಅಂತ ಮಾಡಿದರೆ ಅದು ಇಷ್ಟ ಆಯಿತು ನಾನು ಹೋಗ್ತೀನಿ ಅಂತ. ಇನ್ನೊಂದು ಆಪ್ಷನ್ ಅಪ್ಗ್ರೇಡ್ ಅಂತ. ಅಪ್ಗ್ರೇಡ್ ಅಂದ್ರೆ ಏನಂತಂದ್ರೆ ಈ ಸೀಟ್ ಓಕೆ ನನಗೆ, ಇದಕ್ಕಿಂತ ನನಗೆ ಮೇಲಿರೋ ಬೇರೆ ಕಾಲೇಜ್ ಸಿಕ್ಕರೆ, ಕೆಲವ್ರು ಏನಾಗುತ್ತೆ ಯಾವುದೋ ಸಿಕ್ಕಿರುತ್ತೆ ಅವ್ರಿಗೆ ಆ ಮೂಮೆಂಟಲ್ಲಿ ಬೇಡ ಅಂತ ಬಿಡೋದು, ಚೇಂಜ್ ಮಾಡೋದೆಲ್ಲ ಇರುತ್ತೆ. ಹಾಗಾಗಿ ಅಪ್ಗ್ರೇಡ್ ಅಂತ ಕೊಟ್ಟರೆ ಅವನಿಗೆ ಆ ಅಲಾಟ್ ಆಗಿರೋ ಸೀಟ್ ಇರುತ್ತೆ, ಬಟ್ ಆದರೆ ಅವನಿಗೆ ನೆಕ್ಸ್ಟ್ ರೌಂಡಲ್ಲಿ ಎಲಿಜಿಬಿಲಿಟಿ ಇರ್ತಾನೆ. ಅಲ್ಲಿ ಅವನಿಗೆ ಅದಕ್ಕಿಂತ ಬೆಟರ್ ಸಿಕ್ಕರೆ ಬೆಟರ್ ಬರ್ಬೋದು, ಅಥವಾ ಅದೇ ಕಾಲೇಜ್ ಆದರೂ ಬರ್ಬೋದು. ಮತ್ತೆ ರಿಜೆಕ್ಟ್ ಅಂತಿದೆ ಅಂದರೆ ಅವನಿಗೆ ಆ ಮೂಮೆಂಟಲ್ಲಿ ನನಗೆ ಯಾವುದು ಬೇಡ ರಿಜೆಕ್ಟ್ ಮಾಡ್ತೀನಿ ಅಂದರೆ ಆ ಬ್ರಾಂಚ್ ರಿಜೆಕ್ಟ್ ಆಗುತ್ತೆ, ಮತ್ತು ಬೇರೆ ಕಂಟಿನ್ಯೂ ಆಗುತ್ತೆ. ಮತ್ತು ವಿತ್ ಡ್ರಾ ಪ್ರೋಸೆಸ್ ಅಂತೆಲ್ಲ ಇದ್ದಾವೆ. ಸೊ ಇವೆಲ್ಲ ಪ್ರೋಸೆಸ್ ಇದೆ. ಇದರ ಫಸ್ಟಲ್ಲಿ ನೀವು ಹೇಳಿದಾಗ ಅಕ್ಸೆಪ್ಟ್ ಮಾಡ್ಕೊಂಡ ನಂತರ ಅವನು ಫೀಸ್ ಕಟ್ಟಲೇಬೇಕು. ಫೀಸ್ ಕಟ್ಟಿದ ನಂತರ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಬೇಕು. ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗಲಿಲ್ಲ ಅಂದರೆ ಆ ಕಾಲೇಜಿಗೆ ಇನ್ಫಾರ್ಮೇಷನ್ ಹೋಗಲ್ಲ ಇಂಥನೊಬ್ಬ ಸೆಲೆಕ್ಟ್ ಆಗಿದ್ದಾನೆ ಅಂತ. ಆ ನಂತರ ಅಡ್ಮಿಟ್ ಕಾರ್ಡು, ಅವನು ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ತೊಗೊಂಡಿದ್ದಾನಲ್ಲ ಅದೆಲ್ಲ ಕಾಪಿಗಳನ್ನ ತಗೊಂಡು ಆ ಕಾಲೇಜ್ ಕೊಟ್ಟಿರ್ತಾರೆ ಡೇಟ್, ಇಂಥ ಡೇಟ್ ಒಳಗಡೆ ಅಡ್ಮಿಷನ್ ಆಗಬೇಕು. ಎಲ್ಲದಕ್ಕೂ 2 ದಿನ ಒಂದೇ ಹಿಂಗೆ ಟೈಮ್ ಇರುತ್ತೆ. ಕೆಲವರು ಅದು ಲೇಟಾಗಿ ಹೋಗೋದು, ಆ ಡೇಟ್ ಮುಗಿದ್ಮೇಲೆ ಹೋದ್ರೆ ಅವ್ನ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಈ ಅವರಿಗೆಲ್ಲ ಆದ್ರೂ ಸೀಟ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಈಗ ಒಂದು ಅಭ್ಯರ್ಥಿಗೆ ಒಂದು ಕಾಲೇಜ್ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ, ಬಟ್ ಆ ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ರಿಪೋರ್ಟ್ ಮಾಡ್ಕೊಳ್ಳಲ್ಲ ಅಂತ ಇಟ್ಕೊಳ್ಳೋಣ. ಆ ನಿಗದಿತ ಸಮಯದಲ್ಲಿ ವರದಿ ಮಾಡ್ಕೊಳ್ಳಲ್ಲ, ರಿಪೋರ್ಟ್ ಮಾಡ್ಕೊಳ್ಳಲ್ಲ, ಏನಾಗಬಹುದು? ಅದು ಅವನಿಗೆ ಈಕ್ವಲೆಂಟ್ ಟು ಸೀಟ್ ಕ್ಯಾನ್ಸಲ್ ಅಂತಾನೆ. ಅವ್ನು ಬಂದಿಲ್ಲ ಅಂದ್ಕೊಳ್ಳೆ ಕಾಲೇಜ್ ಅವ್ರು ಏನು ಮಾಡ್ತೀನಿ ರಿಪೋರ್ಟ್ ಆಗಿಲ್ಲ ಅಂತ ಕಳಿಸ್ತಾರೆ. ಅಲ್ಲಿ KEಗೆ ಏನಾಗುತ್ತೆ, ಅವ್ರಿಗೆ ಅವನು ಅಬ್ಸೆಂಟ್ ಅಂದರೆ ನಾಟ್ ರಿಪೋರ್ಟೆಡ್ ಸೀಟ್ ಕ್ಯಾನ್ಸಲ್ ಅಂತ ಅಷ್ಟೇ. ಅವ್ರು ಹೇಳಿ ಟೈಮಲ್ಲೇ ನಾವು ಹೋಗ್ಲೇಬೇಕು. ಸೀಟ್ ಕ್ಯಾನ್ಸಲ್ ಆಗೋದು ಒಂದೇ ಅಲ್ಲ, ಅವನಿಗೆ ಫೀಸ್ ಸಿಗೋದಿಲ್ಲ, ಅವನಿಗೆ ನೆಕ್ಸ್ಟ್ ರೌಂಡ್ಗೂ ಆಪ್ಷನ್ ಇರೋಲ್ಲ. ಹಾಗಾಗಿ ಇದೊಂದು ತುಂಬ ಇಂಪಾರ್ಟೆಂಟ್. ಕೆಲವ್ರಿಗೆ ಏನಾಗುತ್ತೆ, ಕಾಲೇಜಿಗೆ ಹೋಗಲಿಲ್ಲ, ಅದಕ್ಕೆ ಕಾಲೇಜಿಗೆ ಫೋನ್ ಮಾಡಿ ಮುಂಚೆನೇ ತಿಳಿಸಿ ಎಲ್ಲಿದೆ ಏನಿದೆ. ಈಗ ಏನಾಗಿದೆ ಎಲ್ಲವೂ ಸಿಗುತ್ತೆ ಇನ್ಫಾರ್ಮೇಷನ್. ಮುಂಚೆನೇ ಕಾಲೇಜಿಗೆ ಫೋನ್ ಮಾಡಿ ವಿಚಾರಿಸ್ಕೊಂಡು ಮುಂಚಿತವಾಗಿ ಹೋಗಬೇಕು. ಲಾಸ್ಟ್ ಡೇಟ್ ಅಂತ ಹೋಗ್ಬಾರ್ದು. ಸಿಕ್ಕಿದ ಕೂಡಲೇ ಇಮಿಡಿಯೇಟಾಗಿ ಹೋಗಿ ಅವ್ರ ಪ್ರೋಸೆಸ್ ಮುಗಿಸ್ಕೊಂಡ್ರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಕೆಲವೊಮ್ಮೆ ಬಸ್ ಸ್ಟ್ರೈಕ್ ಆಗ್ಬೋದು, ದಾರಿಯಲ್ಲಿ ಹೋಗೋವಾಗ ತೊಂದರೆಗಳಾಗ್ಬೋದು. ಬಟ್ ಅದು ಕಾಲೇಜಿಗೆ ಫೋನ್ ಮಾಡಿ ಅವ್ರಿಗೆ ಕಾಯಕ್ಕೆಲ್ಲ ಅವ್ರು ವೆಯ್ಟ್ ಮಾಡ್ತಾರೆ. ಬಟ್ ಆ ಡೇಟ್ ಒಳಗಡೆ ಜಾಯ್ನ್ ಆಗಬೇಕು. ಜಾಯ್ನ್ ಆದ ಕೂಡಲೇ ಅವ್ರಿಗೆ ಅಲ್ಲಿ ಅಡ್ಮಿಷನ್ ಆದಂಗೆ. ಇಲ್ಲಾಂದ್ರೆ ಆ ಸೀಟ್ ಹೋಗೋದೊಂದೇ ಅಲ್ಲ, ಅವ್ನು ಕಟ್ಟಿರೋ ಫೀಸು ಸಿಗೋದಿಲ್ಲ. ಓಕೆ. ಇನ್ನು ಸರ್ ಸೀಟ್ ಸರೆಂಡರ್ ಮತ್ತು ಕ್ಯಾನ್ಸಲೇಷನ್ ಬಗ್ಗೆ ಮಾತಾಡೋದಾದ್ರೆ, ಈಗ ಒಂದು ಸೀಟ್ ಅಲಾಟ್ಮೆಂಟ್ ಆಗಿದೆ, ಆ ಸೀಟನ್ನು ಏನಾದರೂ ಸರೆಂಡರ್ ಮಾಡ್ಕೋಬೇಕು. ಆ ಮಾಡುವಂತಹ ವಿಧಾನ ಹೇಗಿರುತ್ತೆ? ಈಗ ಅದೇ ಹೇಳ್ದಂಗೆ, ಆಲ್ರೆಡಿ ಅವ್ನಿಗೆ ಅಲಾಟ್ ಆಗಿಬಿಟ್ಟಿದೆ, ಬಟ್ ಅದು ಅವ್ನಿಗೆ ಬೇಡ, ಈಗ ಸೀಟ್ ಬೇಡ,
ಅದು ಫೀಸ್ ಕಟ್ಬಿಟ್ಟಿದ್ದಾನೆ ನಂತರ ಅದು ಫೈನಲ್ ರೌಂಡ್ ಆಗೋ ಮುಂಚೆ ಅದೊಂದು ಪರ್ಟಿಕ್ಯುಲರ್ ಟೈಮ್ ಕೊಡ್ತಾನೆ. ಆ ರೌಂಡ್ ಆಗೋ ಮುಂಚೆ ಅವನು ಅದನ್ನು ರಿಜೆಕ್ಟ್ ಮಾಡ್ಬೋದು. ಓಕೆ. ರಿಜೆಕ್ಟ್ ಮಾಡಿದರೆ ಅವನು ಯಾವ ಡೇಟ್ ಯಾವ ಟೈಮಿಗೆ ಮಾಡ್ತಾರೆ ನೋಡಿ, ಕೆಲವೊಮ್ಮೆ ಫುಲ್ ರಿಫಂಡ್ ಆಗ್ಬೋದು, ಕೆಲವೊಮ್ಮೆ ಪಾರ್ಷಿಯಲ್ ರಿಫಂಡ್ ಆಗ್ಬೋದು. ಬಟ್ ಅವನಿಗೆ ರಿಫಂಡ್ ಆಗುತ್ತೆ, ಬಟ್ ಆ ಸೀಟ್ ಇನ್ನೊಬ್ರಿಗೆ ಹೋಗುತ್ತೆ. ಓಕೆ. ಬಟ್ ಅದಾದ ನಂತರ ಮಾಡಿದರೆ ಅವನಿಗೆ ರೀಫಂಡ್ ಸಿಗೋದಿಲ್ಲ, ಅವನು ಆ ಸೀಟ್ ಕಳ್ಕೊಳ್ತಾನೆ. ಓಕೆ. ಇಲ್ಲಾಂದ್ರೆ ಹೀಗೂ ಮಾಡ್ಬೋದಾ, ಡೈರೆಕ್ಟ್ ಆಗಿ ಕಾಲೇಜಿಗೆ ಸೆಂಟರ್ ಮಾಡ್ಕೋಬಹುದಾ? ಇಲ್ಲ, ಅದು ಇಲ್ಲೀಗಲ್ ಆಗುತ್ತೆ. ಕಾಲೇಜಿಗೆ ಆ ಪವರ್ ಇಲ್ಲ. ಅಂದರೆ ಕಾಲೇಜಿನ ಇವರು ಸರೆಂಡರ್ ಮಾಡಿ ಕಾಲೇಜ್ ತೊಗೊಂಡು ಫಿಲ್ ಮಾಡೋಕ್ಕೆ ಪವರ್ ಇಲ್ಲ. ಸರೆಂಡರ್ ಮಾಡೋದಿದ್ರೆ ಯಾಕಂದ್ರೆ ಅದು ಗೌರ್ಮೆಂಟ್ ಕೋಟಾ ಸೀಟ್ ಆದ ಕಾರಣ ಅವರು KEA ಸೆಲ್ಗೆ ಅದರಲ್ಲೇ KEA ಇದರಲ್ಲೇ ಅವ್ರು ಸರೆಂಡರ್ ಮಾಡಬೇಕು ಹೊರತು ಕಾಲೇಜೆಲ್ಲ ಕೊಡೋದು ಮಾಡೋದು. ಕೆಲವೊಮ್ಮೆ ಓಕೆ ನಾನು ಈ ಕಾಲೇಜ್ ತಗೋ, ನೀನು ಈ ಕಾಲೇಜ್ ತಗೋ, ಸ್ವಾಪ್ ಅಂತಾರೆ. ಸ್ವಾಪೂ ಮಾಡೋಕ್ಕೆ ಬರೋದಿಲ್ಲ ಅವರಿಗೆ. ಆ ಕಾಲೇಜಿಗೆ ಆ ಹುಡುಗನಿಗೆ ಆ ರ್ಯಾಂಕಿಗೆ ಅಲರ್ಟ್ ಆದ ಕಾರಣ ಅವನು ಅಲ್ಲೇ ಮಾಡಬೇಕು ಹೊರತು ನಾನು ಇದು ಚೇಂಜ್ ಮಾಡ್ತೀನಿ ಅಂದ್ರೆ ಮಾಡೋಕ್ಕಾಗಲ್ಲ. ಹಾಗಾಗಿ ಅವರು ಯಾವ ಕಾಲೇಜ್ ಸಿಗುತ್ತೆ ಅದಕ್ಕೆ ಮುಂಚೆನೇ ಡಿಸೈಡ್ ಮಾಡಬೇಕೋ ಬೇಡವೋ, ಈ ಕಾಲೇಜ್ ಸೇರಬೇಕೋ ಬೇಡವೋ ಡಿಸೈಡ್ ಮಾಡ್ಕೊಂಡು ಆ ಸೀಟ್ ತಗೋಬೇಕು. ಹೇಗಿದ್ರು ಬೇರೆ ಬೇರೆ ಆಪ್ಷನ್ ಇದೆ, ವಿತ್ಡ್ರಾ ಮಾಡೋ ಆಪ್ಷನ್ಗಳಿದ್ದಾವೆ, ರಿಜೆಕ್ಟ್ ಮಾಡೋ ಆಪ್ಷನ್ ಇದ್ದಾವೆ. ಎಲ್ಲ ಆಗಿ ಕೊನೆ ರೌಂಡ್ ತನಕ ಅವರು ಕ್ಯಾನ್ಸಲ್ ಮಾಡಿ ಫೀಸು ವಾಪಸ್ ತಗೊಳ್ಳೋ ಆಪ್ಷನ್ ಇರುತ್ತೆ. ಆ ನಂತರದಲ್ಲಿ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ, ಸೀಟು ಹೋಗುತ್ತೆ, ದುಡ್ಡು ಸಿಗೋದಿಲ್ಲ, ಅವ್ರಿಗೆ ಫೀಸ್ದು ಅಮೌಂಟು ಸಿಗೋದಿಲ್ಲ, ಫಾರ್ಫಿಟ್ ಆಗ್ಬಿಡುತ್ತೆ. ಓಕೆ. ಅಂದ್ರೆ ನೇರವಾಗಿ ಮಾತ್ರ ಸರೆಂಡರ್ ಮಾಡಬಾರ್ದು. ನಾನು ಕಾಲೇಜಿಗೆ ನೇರವಾಗಿ ಸರೆಂಡರ್ ಮಾಡಲೇಬಾರ್ದು. ಅದು ಕಾಲೇಜಿನವ್ರಿಗೆ ಆ ಪವರು ಇಲ್ಲ, ತಗೊಳ್ಳಲ್ಲ. ಓಕೆ. ಇನ್ನು ಕ್ಯಾಶುಯಲ್ ವೇಕೆನ್ಸಿ ರೌಂಡ್ಸ್ ನಂತರ ಕೂಡ ಸೀಟ್ ಸರೆಂಡರ್ ಮಾಡೋದಕ್ಕೆ ಏನಾದರೂ ಅವಕಾಶ ಇರುತ್ತಾ? ಇಲ್ಲ, ಅದೇ ನಾನು ಲಾಸ್ಟ್ ರೌಂಡ್ ಎಲ್ಲ ದಟ್ಸ್ ಕಾಲ್ಡ್ ಕ್ಯಾಶುಯಲ್. ಅದ್ರ ಮುಂಚೆ ಏನಿದ್ರು ಅವ್ರು ಪ್ರೋಸೆಸ್ ಮಾಡಿದ್ರೆ ಡಿಪೆಂಡ್, ಫುಲ್ ರಿಫಂಡ್ ಆಗ್ಬೋದು, ಪಾರ್ಷಿಯಲ್ ರಿಫಂಡ್ ಆಗ್ಬೋದು. ಬಟ್ ಅವ್ರು ರಿಫಂಡ್ ಆಗುತ್ತೆ, ದೇ ಆರ್ ಲೀಗಲಿ ಸೇಫ್. ಅವ್ರು ಯಾವುದೇ ರೀತಿ ಅಂದರೆ ಏನಾಗುತ್ತೆ, ಅವನಿಗೆ ಸಿಕ್ಕಿರೋ ಸೀಟ್ ಅವನಿಂದಿದ್ರೆ ಇನ್ನೊಬ್ರಿಗೆ ಹೋಗ್ತಾ ಇತ್ತು. ಗೌರ್ಮೆಂಟ್ ಸೀಟ್ ಅದರಿಂದ ಅವನು ಇವನಿಂದ ಇನ್ನೊಬ್ರಿಗೆ ಲಾಸ್ ಆಗಬಾರ್ದಲ್ಲ. ಹಾಗಾಗಿ ಏನು ಮಾಡ್ತಾರೆ, ಈ ಬೇರೆ ಬೇರೆ ರೂಲ್ಗಳು ತರ್ತಾ ಇದ್ದಾರೆ. ಆ ಟೈಮಲ್ಲಿ ಅಡ್ಮಿಷನ್ ಆಗಲಿಲ್ಲ ಅಂದರೆ ಅವನಿಗೆ ಫೈನ್ ಹಾಕೋದು, ಯಾಕಂದರೆ ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಅಂತ. ಸೊ ಹಾಗಾಗಿ ಅವನು ಬೇಡ ಅಂದರೆ ಈ ಕ್ಯಾಶುಯಲ್ ರೌಂಡ್ಗಿಂತ ಮುಂಚೆನೇ ಅವರು ರಿಜೆಕ್ಟ್ ಮಾಡಿ ಸೇಫ್ ಆದರೆ ಬೆಟ್ರು. ಇಲ್ಲಾಂದರೆ ಅವ್ರು ದುಡ್ಡು ಹೋಗುತ್ತೆ, ಮತ್ತು ಬೇರೆ ಫರ್ದರ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಓಕೆ. ಒನ್ಸ್ ಅಗೇನ್ ಈಗ ಶುಲ್ಕ ಮರುಪಾವತಿ ಆಗ್ಬೋದು, ಶುಲ್ಕ ಮುಟ್ಟುಗೋಲಾಗ್ಬೋದು, ಆ ನಿಯಮಗಳು ಯಾವ್ದು ಅಂತ ತಿಳಿಸ್ಕೊಟ್ಬಿಡಿ. ಅದೇ ಹೇಳಿದಲ್ಲ, ಅವ್ರಿಗೆ ಕ್ಯಾಶುಯಲ್ ರೌಂಡ್ಗಿಂತ ಮುಂಚೆ ಯಾವ್ದಾದ್ರು ಸೀಟ್ ಸರೆಂಡರ್ ಮಾಡಿದರೆ ಅವ್ರು ಕಟ್ಟಿರೋ ಫೀಸ್ ಬರುತ್ತೆ. ಕ್ಯಾಶುಯಲ್ ರೌಂಡ್ ನಂತರ ಆಯ್ತು ಅಂದ್ರೆ ಅವ್ರಿಗೆ ಏನು ಸಿಗೋದಿಲ್ಲ. ಓಕೆ. ಅಂದ್ರೆ ಸೀಟ್ ಸರೆಂಡರ್ ಮಾಡುವಂತಹ ಡೇಟ್ ಏನಾದ್ರು ಮಿಸ್ ಆಗ್ಬಿಡ್ತು ಅಂತ ಅಂದ್ರೆ ಏನಾಗುತ್ತೆ? ಅಷ್ಟೇ, ರೀಫಂಡ್ ಆಗಲ್ಲ. ರೀಫಂಡ್ ಅವ್ರು ಅದಕ್ಕೆ ಎಲ್ಲದಕ್ಕೂ ಟೈಮ್ ಕೊಡ್ತಾರೆ. ನೀವು ಅಕ್ಸೆಪ್ಟ್ ಮಾಡೋಕ್ಕಿದ್ದು, ವಿತ್ಡ್ರಾ ಮಾಡೋಕ್ಕಿದ್ದು, ರಿಜೆಕ್ಟ್ ಮಾಡೋಕ್ಕಿದ್ದು ಎಲ್ಲ ಟೈಮ್ ಕೊಟ್ಟಿರ್ತಾರೆ. ಅಷ್ಟೊಳಗಡೆ ಕೊಡಬೇಕು ಅವರು. ಅದಾದ ನಂತರ ಅಂದರೆ ಕ್ಯಾಶುಯಲ್ ರೌಂಡ್ ಅಂತಂದರೆ ಅದು ಕೊನೆಯದು. ಈ ಎಲ್ಲ ಮಿಕ್ಕಿರೋ ಸೀಟ್ಗಳೆಲ್ಲವನ್ನು ಬೇರೆಯವರಿಗೆ ಅಲರ್ಟ್ ಆಗುತ್ತೆ. ಅದು ಬೇರೆಯವರಿಗೆ ಚಾನ್ಸ್ ಸಿಗುತ್ತೆ, ಯಾರ್ಯಾರಿಗೆ ಸಿಕ್ಕಿಲ್ಲ. ಅದಕ್ಕೆ ಹೇಳಿದ್ದಲ್ಲ, ನೆಕ್ಸ್ಟ್ ರೌಂಡಿಗೆ ವೆಯ್ಟ್ ಮಾಡೋದು ಎಲ್ಲ ಮಾಡೋರಿಗೆ ಆ ಅವಕಾಶಗಳು ಸಿಗುತ್ತೆ. ಅವಕಾಶದಿಂದ ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕೆ ಈ ಆಪ್ಷನ್ ಕೊಟ್ಟಿರೋದು. ಸೊ ಕ್ಯಾಶುಯಲ್ ರೌಂಡ್ಗಿಂತ ಮುಂಚೆನೇ ಅವರು ಸರೆಂಡರ್ ಮಾಡಬೇಕು, ಇಲ್ಲಾಂದರೆ ಅದೇ ಲೂಸ್ ದ ಫೋಲ್ ಫೀಸ್, ಅವ್ರಿಗೆ ಸೀಟು ಹೋಗುತ್ತೆ. ಓಕೆ.